ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ನಿಮಗೆ ಆಲ್ರೆಡಿ ಗೊತ್ತಾಗಿರ್ಬೋದು ಯಾವುದ್ರ ಬಗ್ಗೆ ನಾನಿವಾಗ ಮಾತಾಡ್ತಿದ್ದೀನಿ ಅಂತ ಹೇಳ್ಕೊಂಡು. ಪಾರ್ಟ್ ಸಿಯಲ್ಲಿ ಕೇಳುವಂತಹ ಪ್ಯಾಸೇಜ್ ಬಗ್ಗೆ. ಸೊ ಪ್ಯಾಸೇಜು ಈಸಿ ಅಲ್ಲ, ಅಲ್ಲೇ ಓದ್ಕೊಂಡು ಅಲ್ಲೇ ಆನ್ಸರ್ ಬರೋದ್ರಾಯಿತು, ಈಸಿಯಾಗಿ 9 ಮಾರ್ಕ್ಸನ್ನು ತೊಗೊಳ್ಬಹುದು ಅನ್ನುವಂಥ ಒಂದು ಮೈಂಡ್ ಸೆಟ್ಟಿಂದ ನೀವು ಎಕ್ಸಾಮಿಗೆ ಹೋಗ್ತೀರಿ. ಬಟ್ ಅದು ಹಾಗಾಗಿರಲ್ಲ. ಪ್ಯಾಸೇಜ್ ಅಂತ ಬಂದಾಗ ಒಂದಿಷ್ಟು ಇನ್ಸ್ಟ್ರಕ್ಷನ್ಸನ್ನು ನಾವು ಫಾಲೋ ಮಾಡಬೇಕು. ಹೇಗೆ ಪ್ಯಾಸೇಜಲ್ಲಿ ಔಟ್ ಆಫ್ ಔಟ್ ಸ್ಕೋರ್ ಮಾಡಬೇಕು. ಈಗ ಲಾಸ್ಟು 10 ಮಾರ್ಕ್ಸಿಗಿತ್ತು, ಈಗ 9 ಮಾರ್ಕ್ಸಿಗಿದೆ. ಸೊ 6 ಕ್ವಶನ್ ಕೂಡ ನಿಮಗಿದೆ. ಸೊ ಪ್ಯಾಸೇಜ್ ಈಸಿ ಆಗುತ್ತೆ. ಕಂಪ್ಯಾರಿಟಿವ್ಲಿ ನಿಮಗೆ ಪೊಯಮ್ನ ಕಂಪೇರ್ ಮಾಡಿದರೆ ಪ್ಯಾಸೇಜ್ ತುಂಬ ಈಸಿ ಆಗುತ್ತೆ. ಹಾಗಾದರೆ ಪ್ಯಾಸೇಜಲ್ಲಿ ಏನೇನು ಟ್ರಿಕ್ಸ್ ಇದೆ, ನಾವು ಯಾವ ರೀತಿಯಾಗಿ ಆನ್ಸರ್ಸ್ ಮಾಡಬೇಕು, ಪ್ಯಾಸೇಜ್ ಕ್ವಶನು ಪಾರ್ಟ್ ಸಿ ಕ್ವಶನ್ ನೋಡಿದ ತಕ್ಷಣ ನಮ್ಮ ಫಸ್ಟ್ ಸ್ಟೆಪ್ ಏನಾಗಿರಬೇಕು ಅಂತ ಹೇಳಿದ್ರೆ, ಡು ನಾಟ್ ರೀಡ್ ದ ಪ್ಯಾಸೇಜ್ ಫಸ್ಟ್. ಯಾವುದೇ ಕಾರಣಕ್ಕೂ ಇದೇನಿದು ಪ್ಯಾಸೇಜ್ ಕೊಟ್ಟಿದ್ದಾರೆ, ಪ್ಯಾಸೇಜ್ ಓದಬೇಡಿ ಅಂತ ಹೇಳ್ತಾರಲ್ಲ ಅಂತ ಅಂದ್ಕೋಬೇಡಿ. ಪ್ಯಾಸೇಜ್ನ ಫಸ್ಟ್ ಓದಬೇಡಿ. ಪ್ಯಾಸೇಜ್ ಓದೋಕ್ಕಿಂತ ಮುಂಚೆ ನೀವು ಪ್ಯಾಸೇಜ್ ಅಂಡರಲ್ಲಿ ಏನೇನು ಕ್ವಶನ್ಸನ್ನ ಅವ್ರು ಕೇಳಿದ್ದಾರೆ ಅನ್ನೋದನ್ನು ಕರೆಕ್ಟಾಗಿ ಒಂದ್ಸಲ ನೋಡ್ಕೊಳ್ಬೇಕು. ಫಸ್ಟ್ ಕ್ವಶನ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು. ಟೋಟಲ್ ಆಗಿ 9 ಕ್ವಶನ್ಸ್ ಏನು ಕೇಳಿರ್ತಾರೆ, ಆ 9 ಕ್ವಶನ್ಸನ್ನ ಕರೆಕ್ಟಾಗಿ ನೋಡ್ಕೊಳ್ಳಿ. ಏನು ಕ್ವಶನ್ಸ್ ಇದೆ, ಯಾವ ಟಾಪಿಕ್ ಮೇಲೆ ಕ್ವಶನ್ಸನ್ನ ಕೇಳಿದ್ದಾರೆ ಅನ್ನೋದನ್ನು ಕರೆಕ್ಟಾಗಿ ಒಂದ್ಸಲ ಗಮನ ಇಟ್ಟು ಓದ್ಕೊಳ್ಳಿ. ಅದಾದ ನಂತರ ನೆಕ್ಸ್ಟು ನೀವು ಪ್ಯಾಸೇಜ್ಗೆ ಬನ್ನಿ. ಆವಾಗ ಕ್ವಶನ್ಸ್ ಏನೇನು ಓದಿರ್ತೀವಿ ಅನ್ನೋ ನಮಗೆ ನೆನಪಲ್ಲಿರುತ್ತೆ. ಸೊ ನೆಕ್ಸ್ಟು ನಾವು ಪ್ಯಾಸೇಜ್ ಓದಲಿಕ್ಕೆ ರೆಡಿ ಮಾಡ್ತೀವಿ. ಪ್ಯಾಸೇಜ್ ಓದುವಾಗ ಕರೆಕ್ಟಾಗಿ ನಾವು ಯಾವ ಟಾಪಿಕಲ್ಲಿ ಕ್ವಶನ್ ನೋಡಿದ್ವಿ ಆ ಟಾಪಿಕ್ ನಮ್ಗೆ ಇಲ್ಲಿ ಗೊತ್ತಾಗಬೇಕು. ಈ ಟಾಪಿಕ್ ಬಂದಿತ್ತು ಅಂತ ಹೇಳ್ಕೊಂಡು ಪರ್ಟಿಕ್ಯುಲರ್ ಆಗಿ ನೀವು ಯಾವುದ್ರ ಮೇಲೆ ಫೋಕಸ್ ಮಾಡಬೇಕು ಅಂತ ಹೇಳಿದ್ರೆ, ಏನು ಕ್ವಶನ್ಸ್ ಇತ್ತು ಆ ಕ್ವಶನ್ಸ್ ಟಾಪಿಕ್, ರಿಲೆವೆಂಟ್ ಟಾಪಿಕ್ ಏನಿದೆ ಅದ್ರ ಮೇಲೆ ಮಾತ್ರ ಜಾಸ್ತಿ ಫೋಕಸ್ ಮಾಡಿ. ಓದುವಾಗ ಕಂಪ್ಲೀಟಾಗಿ ಓದಿ, ಬಟ್ ಫೋಕಸ್ ಜಾಸ್ತಿ ಆ ಕಾನ್ಸೆಪ್ಟ್ ಮೇಲೆ ಮಾಡಿ. ಯಾಕಂತ ಹೇಳಿದ್ರೆ ಅವ್ರು ಏನು 9 ಕ್ವಶನ್ಸ್ ಕೊಟ್ಟಿರ್ತಾರೆ, ಆ 9 ಕ್ವಶನ್ಸಿಗೆ ಫಸ್ಟಲ್ಲೇ ಏನು ಫಸ್ಟ್ ಪ್ಯಾರಾಗ್ರಾಫಲ್ಲೇ ಆನ್ಸರ್ ಇರ್ಬೋದು, ಸೆಕೆಂಡಲ್ಲಿ ಇರ್ಬೋದು, ಅಥವಾ ಲಾಸ್ಟಲ್ಲಿ ಇರ್ಬೋದು, ಗೊತ್ತಿಲ್ಲ. ನಿಮಗೆ ಕಂಟಿನ್ಯೂಯಸ್ ಮ್ಯಾನರಲ್ಲೇ ಕೊಟ್ಟಿರ್ಬೋದು ಅಥವಾ ಜಂಬಲ್ ಆಗಿರ್ಬೋದು ಆನ್ಸರು. ಆದರೆ ನೀವು ಪ್ಯಾಸೇಜ್ನ ಓದೋಕ್ಕಿಂತ ಮುಂಚೆನೇ ಕ್ವಶನ್ಸನ್ನ ಒಂದ್ಸಲ ನೋಡ್ಕೊಂಡಿರೋದ್ರಿಂದ ಸೊ ಈ ಒಂದು ಕ್ವಶನು, ಈ ಒಂದು ಟಾಪಿಕ್, ಈ ಒಂದು ವರ್ಡ್ ಕ್ವಶನಲ್ಲಿ ಬಂದಿತ್ತು ಅನ್ನೋದು ಗೊತ್ತಾಗುತ್ತೆ. ನಿಮಗೆ ಈಸಿಯಾಗಿ ಒಂದು ಮಾರ್ಕ್ನ ಮಾಡ್ಕೊಳ್ಬಹುದು ನೀವು. ಹಾಗಾಗಿ ಪ್ಯಾಸೇಜ್ ಅಟೆಂಡ್ ಮಾಡುವಾಗ 9ಗೆ 9 ಮಾರ್ಕ್ಸ್ ಸಿಗಬೇಕು ಅಂತ ಹೇಳಿದ್ರೆ ಫಸ್ಟು ಪ್ಯಾಸೇಜ್ ಅಂಡರಲ್ಲಿ ಇರುವಂತಹ ಕ್ವಶನ್ಸನ್ನ ನೋಡ್ಕೊಳ್ಬೇಕು. ಆಫ್ಟರ್ ದಟ್ ನೀವೇನು ಮಾಡಬೇಕು, ಪ್ಯಾಸೇಜ್ನ ಓದಬೇಕು. ಪ್ಯಾಸೇಜ್ನ ಓದಿ ಈಸಿಯಾಗಿ ಅದಕ್ಕೆ ಆನ್ಸರ್ನ ಮಾಡಬಹುದು. ಒನ್ ಟೈಮಿಗೆ ನಿಮಗೆ ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ಇನ್ನೊಂದು ಟೈಮ್ ತಗೊಳ್ಳಿ, ಇನ್ನೊಂದು ಟೈಮ್ ಮತ್ತೆ ಕ್ವಶನ್ಸನ್ನ ಓದ್ಕೊಳ್ಳಿ. ದೆನ್ ನೀವು ಪ್ಯಾಸೇಜ್ಗೆ ಬನ್ನಿ, ಇನ್ನೊಂದು ಟೈಮ್ ಪ್ಯಾಸೇಜ್ ಓದಿ. ಫ್ರೀ ಮಾರ್ಕ್ಸನ್ನು ಕಳ್ಕೊಬೇಡಿ. ಯಾಕಂತ ಹೇಳಿದ್ರೆ ಪ್ಯಾಸೇಜ್ ಅನ್ನೋದು ಇದು ಫ್ರೀ ಮಾರ್ಕ್ಸ್. ನಿಮ್ಮ ಟ್ಯಾಲೆಂಟನ್ನು ಪ್ರೂವ್ ಮಾಡಬೇಕಷ್ಟೇ. ಇಲ್ಲಿ ಕರೆಕ್ಟ್ ಪ್ಯಾಸೇಜ್ ಗಮನ ಇಟ್ಟು ಓದಿದ್ರೆ ಈಸಿಯಾಗಿ 9 ಮಾರ್ಕ್ಸ್ ಸಿಕ್ಬಿಡುತ್ತೆ. ಇಲ್ಲ ನೀವು ಸುಮ್ಮನೆ ಹೇಗೋ ಒಂದು ಸ್ವಲ್ಪ ನೆಗ್ಲಿಜಿಬಲ್ ಮಾಡ್ಕೊಂಡು ಓದಿದ್ರೆ ಸಿಗೋದಿಲ್ಲ. ಹಾಗಾಗಿ ನಿಮಗೆ ಒಳ್ಳೆ ಸ್ಕೋರ್ ಆಗಬೇಕು ಅಂತ ಹೇಳಿದ್ರೆ ಫಸ್ಟ್ ಕ್ವಶನ್ಸನ್ನ ರೀಡ್ ಮಾಡ್ಕೊಳ್ಳೋದು ಬೆಟರು. ಹಾಗಾದರೆ ಈ ವಿಡಿಯೋದಲ್ಲಿ ಇದಕ್ಕೆ ಸಂಬಂಧಪಟ್ಟಾಗ ಇನ್ಫಾರ್ಮೇಷನ್ ನಾನೇನು ಕೊಡ್ಬೋದು ಅಂತ ಹೇಳಿದ್ರೆ, ಮೋಸ್ಟ್ ರಿಪೀಟೆಡ್ ಪ್ಯಾಸೇಜ್ನ ನಾನಿಲ್ಲಿ ಒಂದ್ಸಲ ನಿಮಗೆ ಕೊಡ್ಬೋದು ಅಷ್ಟೇ. ಇದು ನಿಮ್ಮ ಮಾಡೆಲ್ ಕ್ವಶನ್ ಪೇಪರ್ ಏನಿದೆ ಅದರಲ್ಲಿರುವಂತಹ ಪ್ಯಾಸೇಜ್. ಸೊ ಆಲ್ರೆಡಿ ಮಾಡೆಲ್ ಕ್ವಶನ್ ಪೇಪರಿಗೆ ಆನ್ಸರ್ನ ಕೊಡುವಾಗ 3 ಮಾಡೆಲ್ ಕ್ವಶನ್ ಪೇಪರಲ್ಲಿ ಏನು ಪ್ಯಾಸೇಜ್ ಇದೆ ಅದರದ್ದು ಆನ್ಸರ್ನ ಕೊಟ್ಟಾಗಿದೆ. ಹಾಗಾದರೆ ನಿಮಗೆ ಈಗ ಒಂದು ಏನು ಅಂತ ಹೇಳಿದ್ರೆ, ಲಾಸ್ಟ್ ಇಯರ್ ಏನು ಕೇಳಿದ್ರು ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಕ್ಯೂರಿಯಾಸಿಟಿ ಇರುತ್ತೆ. ಹಾಗಾಗಿ 2024ಅಲ್ಲಿ 10 ಮಾರ್ಕ್ಸಿಗೆ ಕೇಳಿದ್ರು ಗೊತ್ತಿದೆ. ಈ ಸಲ ಅದು ರೆಡ್ಯೂಸ್ ಆಗಿದೆ 9ಗೆ, ಪ್ಯಾಟ್ರನ್ ಚೇಂಜ್ ಆಗಿರೋದ್ರಿಂದ. ಸೊ ಲಾಸ್ಟ್ ಟೈಮು ಸಾವಿತ್ರಿಬಾಯಿ ಫುಲೆ ಏನಿದ್ದಾರೆ ಇವರ ಬಗ್ಗೆ ಒಂದು ಪ್ಯಾಸೇಜ್ನ ಕೊಟ್ಟಿದ್ರು. ಚೆನ್ನಾಗಿತ್ತು ಪ್ಯಾಸೇಜ್, ಇದು ಈಸಿಯಾಗಿ ಸ್ಕೋರ್ ಮಾಡೋ ರೀತಿಯೇ ಇತ್ತು. ಸೊ ಇದಕ್ಕೂ ಕೂಡ ಲಾಸ್ಟ್ ಇಯರ್ ನಾನು ಆನ್ಸರ್ ಹಾಕಿದ್ದೀನಿ, ನಿಮಗೆ ಆನ್ಸರ್ ಸಿಗುತ್ತೆ. ಒಂದ್ಸಲ ಬೇಕಿದ್ರೆ ನೋಡ್ಕೊಳ್ಳಿ ಇಲ್ಲೇ ಯಾವ ರೀತಿಯಾಗಿ ಕೇಳಿದ್ದಾರೆ ಅನ್ನೋದನ್ನು. ಕ್ವಶನ್ಸನ್ನ ಈ ರೀತಿಯಾಗಿ ಕೇಳಿದ್ದಾರೆ. ಸೊ ಆನ್ಸರಲ್ಲೇ ಬರೆದಿದ್ದೀನಿ ನಾನು ಏನೇನು ಆನ್ಸರ್ ಅಂತ ಹೇಳ್ಕೊಂಡು. ಸೊ ಟೋಟಲಾಗಿ 10 ಕ್ವಶನ್ಸನ್ನ ಕೇಳಿದರು. ಅಲ್ಲಿ ಕೇಳುವಂತಹ 10 ಕ್ವಶನ್ಸಲ್ಲಿ 2 ಕ್ವಶನ್ಸು ಒಂದು ಸ್ವಲ್ಪ ಗ್ರಾಮರ್ ರಿಲೇಟೆಡು, ಮೀನಿಂಗು, ಪ್ರಿಫಿಕ್ಸು, ಸಫಿಕ್ಸು ಈ ರೀತಿಯಾಗಿ ಕೇಳ್ತಾರೆ. ಸ್ವಲ್ಪ ಅದ್ರ ಮೇಲೂ ಕಾನ್ಸಂಟ್ರೇಟ್ ಮಾಡಬೇಕು. ನೆಕ್ಸ್ಟು 2023ಅಲ್ಲಿ ಆ್ಯನ್ಯುವಲ್ ಎಕ್ಸಾಮಿಗೆ ಕೇಳಿರುವಂತಹ ಒಂದು ಪ್ಯಾಸೇಜು ಟಾಪಿಕ್ಕು, ರವೀಂದ್ರನಾಥ ಟ್ಯಾಗೋರ್ ಏನಿದ್ದಾರೆ ಅವರ ಬಗ್ಗೆ ಒಂದು ಪ್ಯಾಸೇಜ್ನ ಕೊಟ್ಟಿದ್ರು, ಅನ್ಸೀನ್ ಪ್ಯಾಸೇಜ್. ಇದು ಕೂಡ ಈಸಿ ಇತ್ತು, ಪ್ಯಾಸೇಜ್ ಈಸಿ ಇತ್ತು. ಸೊ ಈಸಿಯಾಗಿ ಆನ್ಸರ್ನ ಮಾಡೋ ರೀತಿಯೇ ಇತ್ತು. ಕ್ವಶನ್ಸ್ ಎಲ್ಲ ಹೇಗಿತ್ತು ಅಂತ ಹೇಳಿದ್ರೆ, ನಾನು ಹೇಳಿದ್ನಲ್ಲ ಸ್ಟಾರ್ಟಿಂಗಲ್ಲೇ ಆನ್ಸರ್ ಇರುತ್ತೆ ಅಂತ ಅಂದ್ಕೋಬೇಡಿ, ಮುಂದೂ ಇರಬಹುದು. ಈಗ ಫಸ್ಟಿಗೆ ಲಾಸ್ಟ್ ಇರ್ಬೋದು, ಲಾಸ್ಟ್ ಕ್ವಶನಿಗೆ ಫಸ್ಟಲ್ಲಿ ಇರ್ಬೋದು. ಸೊ ಈಸಿಯಾಗಿತ್ತು ಈ ಪೇಪರು ಕೂಡ, ಈ ರೀತಿಯಾಗಿತ್ತು ಕ್ವಶನ್ಸು. ಸೊ ಇದ್ರ ಜೊತೆಗೆ ನಿಮ್ಮ ಮಾಡೆಲ್ ಪೇಪರ್ ಏನಿದೆ ಅದರಲ್ಲಿರುವಂತಹ ಟಾಪಿಕ್ ಎಲ್ಲರ ಹತ್ರನೂ ಕೂಡ ಪ್ಯಾಸೇಜ್ ಇದೆ ಆಲ್ರೆಡಿ. ಸೊ ಅದನ್ನೇನು ಸಪ್ರೇಟ್ ಹೇಳೋದು ಬೇಡ, ಕರೆಕ್ಟಾಗಿ ಓದ್ಕೊಳ್ಳಿ. ಇಲ್ಲಿ ನಿಮ್ಮ ಒಂದು
ಪ್ರೋಸು ಪೊಯಮ್ ರಿಲೇಟೆಡ್ ಏನಾದರೂ ನಿಮಗೆ ಪ್ಯಾಸೇಜ್ ಬಂದರೆ ಅದ್ರ ಮೇಲೆ ಒಂದು ಸ್ವಲ್ಪ ಗಮನ ಕೊಡಿ. ಯಾಕಂತ ಹೇಳಿದ್ರೆ ನಿಮಗೆಲ್ಲಾದರೂ ಅದೇ ಕಾನ್ಸೆಪ್ಟ್ ಮೇಲೆ ಕ್ವಶನ್ ರೈಸ್ ಆಗಿದೆಯೇನೋ, ಅಲ್ಲೇ ಏನಾದರೂ ಕ್ವಶನ್ಸ್ ಇರುತ್ತಾ, ಅಲ್ಲೇ ಆನ್ಸರ್ ಸಿಗ್ಬೋದಾ, ಸೊ ಅದ್ರ ಬಗ್ಗೆ ಒಂದು ಸ್ವಲ್ಪ ಗಮನ ಇರಲಿ. ಕೊಡೋದಿಲ್ಲ, ಕೊಟ್ಟರೆ ಸಮ್ ಟೈಮ್ ಹೆಲ್ಪ್ ಆಗಬಹುದು ಅಂತ. ಸೊ ಈ ಒಂದು ನೋಡಿ, ಈ ಪ್ಯಾಸೇಜ್ ಸಿಕ್ಕಾಪಟ್ಟೆ ಲೆಂತಿ ಇದೆ, ಕರೆಕ್ಟಾಗಿ ಓದ್ಕೊಳ್ಬೇಕು. ಹಾಗಾಗಿ ನಾನು ಹೇಳಿದ್ದು ಫಸ್ಟು ನೀವು ಕ್ವಶನ್ಸನ್ನು ಓದ್ಕೊಳ್ಬೇಕಾಗತ್ತೆ. ಕ್ವಶನ್ಸ್ ಓದ್ಕೊಂಡೇ ನೀವು ಆನ್ಸರ್ನ ಬರಿಬೇಕು. ಪ್ಯಾಸೇಜ್ ಓದುವಾಗ ಟೈಮ್ ಮೇಲೆ ಗಮನ ಇರಲಿ. ಸುಮ್ಮನೆ ನೀವು ಪ್ಯಾಸೇಜ್ ಓದ್ತಾ ಅಲ್ಲಿ ಟೈಮ್ ಆಗಿದ್ದೇ ಗೊತ್ತಾಗಲ್ಲ. ಹಾಗಾಗಿ ಟೈಮ್ ಮೇಲೆ ಗಮನ ಇರಬೇಕು. ಪ್ಯಾಸೇಜ್ ಓದ್ತಾ ಟೈಮ್ ವೇಸ್ಟ್ ಮಾಡಿಕೊಂಡು ಬೇಗ ಟೈಮ್ ಮುಗಿದೋಗ್ಬಿಡತ್ತೆ, ಬೇರೆ ಕ್ವಶನ್ಸ್ ಎಲ್ಲ ಅಟೆಂಡ್ ಮಾಡೋಕ್ಕಾಗಲ್ಲ. ಸೊ ಟೈಮ್ ಮೇಲೂ ಕೂಡ ಸ್ವಲ್ಪ ಗಮನ ಇಟ್ಕೊಂಡು ಪ್ಯಾಸೇಜ್ನ ನೋಡಿ. ಇದು ಶಾರ್ಟ್ ಇದೆ ಈ ಪ್ಯಾಸೇಜು. ಓಕೆ, ನೆಕ್ಸ್ಟು ಆಲ್ರೆಡಿ 6 ಕ್ವಶನು ಪೊಯಮ್ ಮೇಲೆ ನಿಮಗೆ ಕೇಳ್ತಾರೆ. ಸೊ ನನಗೆ ಅನಿಸಿರೋ ಪ್ರಕಾರ ನಿಮಗೆ ಪ್ಯಾಸೇಜ್ ಪೊಯಮ್ಗಿಂತ ನಿಮಗೆ ಇದೇ ಈಸಿ ಆಗುತ್ತೆ ಅಂತ ಹೇಳ್ಕೊಂಡು ಏನಾದರೂ ನೋಡಿ ನಿಮಗೆ ಯಾವುದು ಈಸಿ ಆಗುತ್ತೆ ಅದು ಅಟೆಂಡ್ ಮಾಡಿ. ಬಟ್ ಕೇರ್ಫುಲ್ಲಾಗಿ ಅಟೆಂಡ್ ಮಾಡಿ. ಓಕೆನಾ? ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.